Of the day to everyone. Welcome back to the channel Learn English with Shiva. ಲರ್ನ್ ಇಂಗ್ಲೀಷ್ ವಿತ್ ಶಿವ ಅನ್ನೋ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪೈ ಆ್ಯಂಡ್ ಟಾಟ್ ಅನ್ನೋ ಒಂದು ಪ್ಲೇಯನ್ನು ಓದ್ತಾ ಇದ್ದೀವಿ. ಪ್ಲೇ, ಓಕೆ, ಅಂದರೆ ನಾಟಕ ಅಂತ ಹೇಳ್ಬೋದು. ಇಲ್ಲಿ ಇದು ಬರೆದಿರೋದಪ್ಪ ಹ್ಯೂ ಚೆಸ್ಟರ್ಮ್ಯಾನ್ ಅವರು ಬರೆದಿರುವಂಥ ಪೈ ಆ್ಯಂಡ್ ಟಾಟನ್ನು ಓದ್ತಾ ಇದ್ದೀವಿ. ಪೈ ಆ್ಯಂಡ್ ಟಾಟ್ ಅನ್ನೋದೇನಪ್ಪ ಅಂತಂದರೆ ದೀಸ್ ಟು ಆರ್ ಬೇಕ್ರಿ ಐಟಮ್ಸ್. ಈ ನಾವು ಯಾವ ಥರ ಪಿಜ್ಜಾ ಬರ್ಗರ್ ಇದ್ದಾವಲ್ಲ ಅದೇ ಥರನಾದ ಒಂದು ಕೈಂಡ್ ಆಫ್ ಪೈ ಆ್ಯಂಡ್ ಟಾಟ್ ಅಂಥೇಳಿ. ಓಕೆ, ಅಂದರೆ ಪೈ ಅಂದರೆ ಇದು ಫ್ರೂಟ್ ಅಥವಾ ನಾನ್ ವೆಜ್ಜಿಂದ ಮಾಡಿರುವಂಥ ಒಂದು ಇದು ಕೂಡ ಅದೇ ಥರನಾಗಿ ಓಪನ್ ಇರ್ತೈತಿ. ಅದರಲ್ಲಿ ಮೇಲೆ ಟಾಪಿಂಗ್ಸ್ ಹಾಕಿರ್ತಾರೆ ಟಾಟಲ್ಲಿ. ಓಕೆ, ದೆನ್ ಇಲ್ಲಿ ಈ ಒಂದು ಲೆಸನನ್ನು ಓದೋಕ್ಕೂ ಮುಂಚೆ ನಾವು ಏನು ಅರ್ಥ ಮಾಡ್ಕೊಳ್ಳೋಣಪ್ಪ ಅಂತಂದರೆ ಈ ಲೆಸನ್ನಲ್ಲಿ ಬರುವಂತಹ ಕ್ಯಾರೆಕ್ಟರ್ಸ್ಗಳು ಯಾವ್ಯಾವಿದ್ದಾವೆ ಅನ್ನೋದನ್ನು ನೋಡೋಣ. ಓಕೆ, ಫಸ್ಟ್ ಒನ್ ಈಸ್ ಪಿಯರ್. ನಾವು ಡಿಯರ್ ಅಂತೀವಲ್ಲ ಅದೇ ಥರನಾಗಿದ್ದು ಪಿಯರ್. ನೆಕ್ಸ್ಟ್ ಏನು ಜೀನ್ ಅಂತ ಬರೆದಿದೆ, ಬಟ್ ಇದನ್ನು ನಾವು ಜಾನ್ ಅಂತ ಓದ್ತೀವಿ. ಓಕೆ, ಜಾನ್, ಪಿಯರ್ ಆ್ಯಂಡ್ ಜಾನ್ ಇವ್ರು ಏನಪ್ಪ ಅಂತಂದರೆ ವ್ಯಾಗಾಬಾಂಡಪ್ಪ ಅಂತಂದರೆ ಒಬ್ಬ ಮನುಷ್ಯ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಅಲೆಮಾರಿ ಅಂತ ಹೇಳ್ಬೋದು. ಅಂತ ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ ನೋಮ್ಯಾಡ್ ಅಂಥೇಳಿ, ಅಲೆಮಾರಿ ಅಂತ ಹೇಳ್ಬೋದು ನಾವು. ಜಾಬ್ ಇರಲಾರ್ದ ಲೇಸಿಯಾಗಿ ಡಿಸ್ಅನೆಸ್ಟ್ ಪರ್ಸನ್ ಏನಂತೀವಿ ನಾವು ವ್ಯಾಗಬಾಂಡ್ಸ್ ಅಂತೀವಿ. ಇವರಿಬ್ಬರು ಪಿಯರ್ ಮತ್ತು ಜೀನ್ ಇರ್ತಾರಪ್ಪ ಅಂದರೆ ವ್ಯಾಗಬಾಂಡ್ಸ್ ಇರ್ತಾರೆ. ಗಾಲ್ಟಿಯರ್, ಪೇಸ್ಟ್ರಿ ಕುಕ್, ಅಂದರೆ ಇವ್ರದ್ದೊಂದು ಇದು ಇರ್ತೈತಿ. ಪೇಸ್ಟ್ರಿ ಕುಕ್ಕಪ್ಪ ಅಂತಂದರೆ ಏನು ಹೇಳ್ಬೋದು ಅಂದರೆ ಒಂದು ಪೇಸ್ಟ್ರಿ ಅಂತಂದರೆ ಈ ಬೇಕ್ರಿ ಐಟಮ್ಗಳು ಮಾಡೋರು. ಪೇಸ್ಟ್ರಿ ಅಂತ ಕೆಲವೊಂದು ಬೇಸ್ ಇರ್ತೈತಿ, ಅದ್ರ ಮೇಲೆ ಅವ್ರು ಹಾಕಿ ಮಾಡ್ತಾರೆ ಅಂತೇಳಿ. ಓಕೆ, ಪೇಸ್ಟ್ರಿ ಕುಕ್. ಆ್ಯಂಡ್ ಮ್ಯಾರಿಯಾನ್ ಅನ್ನೋಳು ಗಾಲ್ಟಿಯರ್ನ ಹೆಂಡತಿ. ಈ ಗಾಲ್ಟಿಯರ್ ಮತ್ತೇನು ಇರ್ತಾನಪ್ಪ ಅಂತಾರೆ, ಈ ಮಿಸ್ಟರ್ ಗಾಲ್ಟಿಯರ್ ಅಂದರೆ ಇವನು ಏನಪ್ಪ ಅಂದರೆ ಒಬ್ಬ ಮಿನಿಸ್ಟ್ರ್ ಕೂಡ ಆಗಿರ್ತಾನೆ. ಓಕೆ, ಇದನ್ನು ನೀವು ಕೂಡ ಆ್ಯಕ್ಟ್ ಮಾಡಬಹುದು ಅಂತವರು ಹೇಳ್ತಾ ಇದ್ದಾರೆ. ಹೆಂಗೆ ಸೀನ್ ಯಾವ ಥರನಾಗಿ ಮಾಡ್ಬೋದಪ್ಪ ಅಂತಂದರೆ ದ ಸೀನ್ ಈಸ್ ಲೇಡ್ ಔಟ್ಸೈಡ್ ದ ಗಾಲ್ಟಿಯರ್ಸ್ ಕೇಕ್ ಶಾಪ್ ಹೊರಗಡೆ ಇದೊಂದು ನಡೆದಿರುವಂಥ ಇದೊಂದು ಸೀನು. ನೀವೇನು ಮಾಡ್ಬೋದು, ಒಂದು ಗಾಲ್ಟಿಯರ್ಸ್ ಕೇಕ್ ಶಾಪ್ ಅಂತೇಳಿ ಒಂದು ಸೆಟಪ್ ಮಾಡಿಕೊಂಡು ದ ಟೈಮ್ ಈಸ್ ಇನ್ ದ ಮಿಡಲ್ ಆಫ್ ದ 15th century. ಯಾವಾಗಪ್ಪ ಅಂತಂದರೆ 15th century ಒಳಗೆ ನಡೆದಿರುವಂಥದ್ದು ಇದು. ಓಕೆ, ದ ಆ್ಯಕ್ಟ್ ಕುಡ್ ಬಿ ಪ್ಲೇಡ್ ಆನ್ ದಿ ಕರ್ಟನ್ಡ್ ಸ್ಟೇಜ್ ವಿತ್ ಒನ್ ಡೋರ್ ಬ್ಯಾಕ್ ಸೆಂಟರ್. ನೋಡಿ, ಇಲ್ಲಿ ಬ್ಯಾಕ್ ಸೆಂಟರ್ಲಿ ಒಂದು ಡೋರ್ ಮಾಡಿಕೊಂಡು ನಾವೇನು ಮಾಡ್ಬೋದಪ್ಪ, ಇದನ್ನು ನಾವು ಕೂಡ ನಮ್ಮ ಸ್ಕೂಲಲ್ಲಿ ಪ್ಲೇ ಮಾಡ್ಬೋದು. ದ ಓನ್ಲಿ ಫರ್ನಿಚರ್ ಈಸ್ ಅ ಬೆಂಚ್ ಮತ್ತು ದ ರೈಟ್ ಸೈಡಲ್ಲಿ. ಓಕೆ, ರೈಟ್, ಜೀನ್ ಆ್ಯಂಡ್ ಪಿಯರ್ ಆರ್ ಡಿಸ್ಕವರ್ಡ್. ಅಂದರೆ ರೈಟ್ ಸೈಡಲ್ಲಿ ಗಾಲ್ಟಿಯರ್ಸ್ ಕೇಕ್ ಶಾಪ್ನ ರೈಟ್ ಸೈಡಲ್ಲಿ ಇಬ್ಬರು ವ್ಯಾಗಬೌಂಡ್ಸ್ ಏನಿದಾರಲ್ಲ, ಜಾನ್ ಆ್ಯಂಡ್ ಪಿಯರ್ ಅಂತೇಳಿ, ಜಾನ್ ಮತ್ತು ಪಿಯರ್ ಕಾಣಿಸ್ಕೋತಾರೆ. ದ ಫಾರ್ಮರ್ ಸೀಟೆಡ್ ಆನ್ ದ ಬೆಂಚ್ ಇನ್ ಆಟಿಟ್ಯೂಡ್ ಆಫ್ ಎಕ್ಸ್ಟ್ರೀಮ್ ಡಿಜೆಕ್ಷನ್. ಇವರಿಬ್ಬರು ಏನು ಕೂತಾರಪ್ಪ ಅಂತಂದ್ರೆ ಹೆಂಗೆ ಕೂತಾರಪ್ಪ ಅಂತಂದ್ರೆ ಆ್ಯನ್ ಆಟಿಟ್ಯೂಡ್ ಆಫ್ ಎಕ್ಸ್ಟ್ರೀಮ್ ಡಿಜೆಕ್ಷನ್ ಅಪ್ಪ ಅಂತಂದ್ರೆ ಏನು ರೀ, ಕಂಪ್ಲೀಟ್ಲಿ ಸ್ಯಾಡ್ ಸ್ಟೇಟ್ ಅಂತ, ಭಾಳ ದುಃಖದಿಂದ ಕುಂತಾರಂಥೇಳಿ. ಓಕೆ, ದ ಲೇಟರ್ ಪೇಸಿಂಗ್ ಅಪ್ and down, blowing his fingers, both must indicate they are cold and hungry. ಅಂದರೆ ಇದು ಒಂಥರ ವಿಂಟರ್ನಲ್ಲಿ ನಡೆದಿರುವಂಥ ಒಂದು ಇದು. ಸೊ ಹಿಂಗಾಗಿ ಭಾಳಷ್ಟು ಚಳಿ ಇತ್ತು. ಆ ಚಳಿ ಜೊತೆಗೆ ಏನಪ್ಪ ಅಂತಂತಂದರೆ ಅವರು ಭಾಳಷ್ಟು ಹಸಿವು ಕೂಡ ಆಗಿತ್ತು ಇಬ್ಬರಿಗೂ. ಓಕೆ, ಅವಾಗ ಏನು ಮಾಡಿದ್ರು, ಒಬ್ಬ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಪೇಸಿಂಗ್ ಮೀನ್ಸ್ ವಾಕಿಂಗ್ ಮಾಡುತ್ತಾ ಇದ್ದರು. ಓಕೆ, ನೆಕ್ಸ್ಟ್ ಜೀನ್ ರಿಗಾರ್ಡಿಂಗ್ ಪಿಯರ್ಸ್ ರೆಸ್ಟ್ಲೆಸ್ ಪೇಸಿಂಗ್. ಅಂದ್ರೆ ಪಿಯರ್ ಏನು ಮಾಡ್ತಾಯಿದ್ರಪ್ಪ ಅಂತಂದ್ರೆ, ಜಾನ್ ಏನು ಹೇಳ್ತಾನೆ ಅಂತಂದರೆ, ಪಿಯರ್ ಏನು ಮಾಡ್ತಿರ್ತಾನೆ ಆ ಸಿಚುವೇಷನಲ್ಲಿ, ಆ ಕಡೆಯಿಂದ ಈ ಕಡೆ ರೆಸ್ಟ್ ಇರಲಾರ್ದೆ ಅಡ್ಡಾಡ್ತಿರ್ತಾನೆ. ಅವಾಗ ಜಾನ್ ಏನು ಹೇಳ್ತಾನೆ, ಮಸ್ಟ್ ಯು ಕೀಪ್ ಡೂಯಿಂಗ್ ದ್ಯಾಟ್, ನೀ ಇದನ್ನು ಮಾಡ್ಕೊತಾನೆ ಇರ್ತೀಯನೋ ಅಂತ ಕೇಳ್ತಾನೆ. ಪಿಯರ್, ಇಟ್ಸ್ ದಿಸ್ ಬ್ಲಾಸ್ಟೆಡ್ ಕೋಲ್ಡ್, ಇಫ್ ಐ ಸ್ಟಾಪ್ ವಾಕಿಂಗ್ ಐ ಶಾಲ್ ಫ್ರೀಸ್, ಐ ಆಮ್ ಡೈಯಿಂಗ್ ಆಫ್ ಹಂಗರ್ ಆ್ಯಂಡ್ ಕೋಲ್ಡ್. ಅವೇನು ಹೇಳ್ತಾನು, ಇದು ಯಾಕಪ್ಪ ಅಂದ್ರೆ ಬ್ಲಾಸ್ಟೆಡ್ ಕೋಲ್ಡಪ್ಪ ಅಂತಂದರೆ ಸಿಕ್ಕಾಪಟ್ಟಿ ಥಂಡಿ ಐತಲ್ಲ, ಅದಕ್ಕೆ ಮತ್ತು ಅಕಸ್ಮಾತ್ ನಾ ಏನಾದರೂ ಅಡ್ಡಾಡೋದು ಬಿಟ್ಟನಪ್ಪ ಅಂತ ನಾನು ಏನಾಗ್ಬಿಡ್ತೀನಿ, ಫ್ರೀಸ್ ಆಗಿಬಿಡ್ತೀನಿ, ಮಂಜುಗಡ್ಡೆ ಆಗಿಬಿಡ್ತೀನಿ ಅಂತ ಹೇಳ್ತಾನೆ ಪಿಯರ್ ಜಾನ್ಗೆ. ಮತ್ತೇನು ಹೇಳ್ತಾನೆ ಅಂತ, ಐ ಆಮ್ ಡೈಯಿಂಗ್ ಆಫ್ ಹಂಗರ್ ಆ್ಯಂಡ್ ಕೋಲ್ಡ್, ನಾನು ಸತ್ತೇ ಹೋಗ್ತಾ ಇದ್ದೀನಿ ಮತ್ತು ಈ ಚಳಿಗೆ ಮತ್ತು ಹಸಿವಾಗಿ ನಾನು ಪೂರ್ತಿ ಸತ್ತೇ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಜಾನ್, ಸೊ ಆಮ್ ಐ, ಬಟ್ ಐ ಪ್ರಿಫರ್ ಟು ಡೈ ಸಿಟ್ಟಿಂಗ್ ಡೌನ್. ನಾನು ಕೂಡ ಈ ಚಳಿ ಮತ್ತು ಹಸಿವಿನಿಂದ ಸಾಯ್ತಾ ಇದ್ದೀನಿ, ಅದನ್ನು ನಾ ಏನು ಮಾಡೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ
ನಾನು ನಿನ್ನ ಥರ ಅಡ್ಡಾಡಲ್ಲ, ನಾ ಎಲ್ಲಿ ಕುಂತೀನಲ್ಲ ಇಲ್ಲೇ ಕುಂತು ಸಾಯ್ತೀನಿ ಬೇಕಂದ್ರೆ ಅಂತ ಹೇಳ್ತಾನೆ. ದೆನ್ ಪಿಯರ್, ವಿ ಮೇಕ್ ಎ ಪ್ರಿಟಿ ಪೇರ್ ಯು ಆ್ಯಂಡ್ ಐ, ನಮ್ಮಿಬ್ಬರದು ಭಾರಿ ಜೋಡಿ ಐತಿ ಅಂತ ಹೇಳ್ತಾನೆ. ಪ್ಯಾರಿಸ್ ಶುಡ್ ಬಿ ಪ್ರೌಡ್ ಆಫ್ ಅಸ್, ಪ್ಯಾರಿಸ್ ನಡೆದಿರುವಂಥದ್ದು ಇದು. ಈ ಪ್ಯಾರಿಸ್ ನಗರ ಏನೈತಿ ಸಿಟಿ, ದೇ ಶುಡ್ ಬಿ ಫೀಲ್ ಪ್ರೌಡ್ ಆಫ್ ಅಸ್ ಅಂಥೇಳಿ ಅವ ಹಾಕ್ಕೊಂಡಿರುವಂಥ ಬಟ್ಟೆ ಬೈ ಡಿಸ್ಪ್ಲೇಯಿಂಗ್ ಹಿಸ್ ರ್ಯಾಕ್ಸ್, ಅಂದ್ರೆ ಒಂದು ಲೂಸ್ ಕ್ಲೋತ್ ಹಾಕ್ಕೊಂಡಿರ್ತಾನಲ್ಲ ಅದನ್ನ ತೋರಿಸ್ಕೊಂಡು ಹೇಳ್ತಾನೆ ಪಿಯರ್ ಜಾನ್ಗೆ. ದೇರ್ ಆರ್ 23 ಹೋಲ್ಸ್ ಇನ್ ದಿಸ್ ಟ್ಯೂನಿಕ್, 23 ಹೋಲ್ಸ್ ಇನ್ ದಿಸ್ ಟ್ಯೂನಿಕ್. ಟ್ಯೂನಿಕ್ ಅಂದ್ರೆ ಏನು ರೀ, ಆ ಕ್ಲಾತ್, ಆ ಲೂಸ್ ಕ್ಲಾತ್ ಏನು ಹಾಕ್ಕೊಂಡಿರ್ತಾನಲ್ಲ ಅದು ಟ್ಯೂನಿಕ್. ಐ ನೋ ಬಿಕಾಸ್ ಐ ಕೌಂಟೆಡ್ ದೆಮ್ ಇನ್ ದಿಸ್ ಮಾರ್ನಿಂಗ್, ಅದ್ರೊಳಗೆ 23 ಹೋಲ್ ಅದಾವ ಅಂತ ನನಗೆ ಗೊತ್ತಿತ್ತು. ಯಾಕಪ್ಪ ಅಂತಾರೆ ಇವತ್ತು ಮುಂಜಾನೆ ಅವನ್ನ ಕೌಂಟ್ ಮಾಡೀನಿ ಅಂತೇಳಿ ಪಿಯರ್ ಏನು ಮಾಡ್ತಾನೋ ಜಾನ್ಗೆ ಹೇಳ್ತಾನೆ. ದ್ಯಾಟ್ಸ್ ಓನ್ಲಿ ರೀನಾಕಿಂಗ್ ದ ಒನ್ಸ್. ರೀನಾಕ್ ಅಂದ್ರೆ ಏನು ರೀ, ಕ್ಯಾಲ್ಕುಲೇಟ್ ಅಂತ, ಕ್ಯಾಲ್ಕುಲೇಟ್. ಓಕೆ, ಕ್ಯಾಲ್ಕುಲೇಟ್ ದ ಒನ್ಸ್ ದ್ಯಾಟ್ ಲೆಟ್ ದ ವಿಂಡ್ ಥ್ರೂ, ನೋ ಡೌಟ್ ದೇರ್ ಆರ್ ಅದರ್ಸ್ ಬಟ್ ಲೆಟ್ ದಟ್ ಪಾಸ್. ಅದಾವು, ಆದರೆ ಅವನೇನು ಕೌಂಟ್ ಮಾಡಿಲ್ಲ, ಅದರಿಂದ ಗಾಳಿ ಹೋಗಲಿ ಬಿಡು ಅಂತ ನಾನು. ನೆಕ್ಸ್ಟ್ ಜಾನ್, ದ ಹೋಲ್ಸ್ ಇನ್ ಯುವರ್ ಟ್ಯೂನಿಕ್ ಡೋಂಟ್ ಇಂಟ್ರೆಸ್ಟ್ ಮೀ, ವಾಟ್ ಐ ಆಮ್ ಕನ್ಸರ್ನ್ಡ್ ಅಬೌಟ್ ಈಸ್ ದ ಹಾಲೋ ಇನ್ ಮೈ ಸ್ಟಮಕ್, ವಿ ಮಸ್ಟ್ ಲೀವ್ ಆ್ಯಂಡ್ ವಿದೌಟ್ ಅ ಮೀಲ್. ಅವೇನು ಹೇಳ್ತಾನಪ್ಪ ಅಂದ್ರೆ ನಿನ್ನ ಟ್ಯೂನಿಕ್ನಾಗ, ನಿನ್ನ ಕ್ಲಾತ್ನಾಗ ಎಷ್ಟು ಏನೋ ತೂತದಾವು ಅನ್ನೋದನ್ನು ನನಗೆ ಅದರದ ಅವಶ್ಯಕತೆ ಇಲ್ಲ, ನನಗೆ ಅದ್ರ ತಿಳ್ಕೊಳಕ್ಕೆ ಆಸಕ್ತಿನೂ ಇಲ್ಲ. ಬಟ್ ಏನಪ್ಪ ಅಂತಂದ್ರೆ ನಂದು ಮೇನ್ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಐ ಆಮ್ ಕನ್ಸರ್ನ್ ಅಬೌಟ್ ಹಾಲೋ. ಹಾಲೋಪ್ಪ ಅಂತಂದ್ರೆ ಎಂಟಿ ಸ್ಪೇಸ್ ಅಂತ ಹೇಳ್ಬೋದು ನೀವು, ಎಂಟಿ ಸ್ಪೇಸ್. ನನ್ನ ಹೊಟ್ಟೆಲಿ ಇರುವಂಥ ಈ ಒಂದು ಎಂಟಿ ಸ್ಪೇಸ್, ಅದ್ರ ಬಗ್ಗೆ ನಾನು ವಿಚಾರ ಮಾಡತ್ತೀನಿ. ನಾ ಮಾತ್ರ ಬದುಕಬೇಕು, ನಾ ಏನಾರ ತಿನ್ನಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಪಿಯರ್, ದಟ್ಸ್ ವಾಟ್ ಐ ಸೆಡ್ ಟು ಜಡ್ಜ್ ಗ್ಯಾಸ್ಟನ್ ವೆನ್ ಐ ವಾಸ್ ಪಿಂಚ್ಡ್ ಲಾಸ್ಟ್ ಮಂತ್ ಫಾರ್ ಬೆಗಿಂಗ್. ಪಿಂಚ್ ಅಂದ್ರೆ ಅರೆಸ್ಟೆಡ್. ಈ ಪಿಯರ್ನ ಏನು ಮಾಡಿರ್ತಾರಪ್ಪ ಅಂತಂದ್ರೆ ಇವ ಭಿಕ್ಷೆ ಬೇಡಕತ್ತಾನು ಅಂಥೇಳಿ ಅವನ್ನ ಏನು ಮಾಡಿರ್ತಾರಪ್ಪ, ಪ್ಯಾರಿಸ್ ಕೋರ್ಟಿನ ಜಡ್ಜು ಗ್ಯಾಸ್ಟನ್ ಅನ್ನೋರು ಅವನ್ನ ಬಂದಿ ಹಾಕಿರ್ತಾರು. ಅಂದ್ರೆ ಹಾಕಿದಾಗ ಏನು ಹೇಳ್ತಾನು, ಜಾನ್ ಕೇಳ್ತಾನೆ, ಸೆಡ್ ವಾಟ್, ಏನು ಹೇಳ್ದಿ? ಹಿ ಆಸ್ಟ್ ಮೀ ವೈ ಐ ಡಿಡ್ ಇಟ್, ನಾ ಯಾಕೆ ಭಿಕ್ಷೆ ಬೇಡಿ ಅಂತ ನನಗೆ ಕೇಳಿದರು ಜಡ್ಜು. ಆ್ಯಂಡ್ ಐ ಸೆಡ್ ವೆಲ್ ಯು ಆನರ್ ಐ ಮಸ್ಟ್ ಲೀವ್, ನಾ ಬದುಕಬೇಕಾಗಿತ್ತು ಅದಕ್ಕೆ ನಾ ಭಿಕ್ಷೆ ಬೇಡಿನ ಅಂತ ಹೇಳಿದೆ. ಆ್ಯಂಡ್ ಹಿ ಲುಕ್ಡ್ ಮೀ ಅಪ್ ಆ್ಯಂಡ್ ಡೌನ್, ನಾನು ಪೂರ್ತಿ ಮ್ಯಾಲಿಂದ ಕೆಳಗೆ ನೋಡಿ ಏನು ಹೇಳ್ದ, ಐ ರಿಯಲಿ ಡೋಂಟ್ ಸಿ ದ ನೆಸೆಸಿಟಿ. ಮ್ಯಾಲಿಂದ ಕೆಳಗೆ ನೋಡಿ ಪಿಯರಿಗೆ ಜಸ್ಟ್ ಗ್ಯಾಸ್ಟನ್ ಏನು ಹೇಳ್ತಾನಪ್ಪ ಅಂತಾರೆ, ನೀ ಬದುಕುವ ಅವಶ್ಯಕತೆ ಐತೆ ಅಂತ ನನಗೇನು ಅನ್ಸಂಗಿಲ್ಲ ಅಂಥೇಳಿ ಹೇಳ್ಬಿಡ್ತಾನು. ಜಾನ್ ಅ ವ್ಯಾಗ್ ದ್ಯಾಟ್ ಜಡ್ಜ್. ಜಾನ್ ಹೇಳ್ತಾನೆ ಪಿಯರಿಗೆ, ಅವ ಎಲ್ಲೋ ಜೋಕ್ ಮಾಡಿರಬೇಕು, ಜೋಕ್ ಮಾಡುವಂಥ ಮನುಷ್ಯ ಇರಬೇಕು ಅಂಥೇಳಿ. ಓಕೆ, ದೆನ್ ಪಿಯರ್, ಐ ಡಿಡ್ಂಟ್ ನೋ ವಾಟ್ ಇಟ್ ವಾಸ್ ಟು ಬಿ ಹಂಗ್ರಿ. ಸಿ ಹಿಯರ್ ಮೈ ಪ್ರಿಟಿ, this can't go on. I'm going to knock on every door in the street, and since charity begins at home, I shall begin right here. ನೋಡು, ಇಂಡಿಕೇಟಿಂಗ್ ದ ಕೇಕ್ ಶಾಪ್. ಏನಾಕೈತಪ್ಪ ಅಂತಂದ್ರೆ ಅವ ಏನು ಹೇಳ್ತಾನೆ ಅಂತಂದ್ರೆ, ಐ ಡೋಂಟ್ ನೋ ಇದು ಎಲ್ಲಿ ತನಕ ಆಕೈತೆ, ಹೆಂಗೆ ಹಂಗ್ರಿ ಇರಬೇಕು ಗೊತ್ತಿಲ್ಲ ನನಗೆ. ಆದರೆ ಇದು ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಈ ಸ್ಟ್ರೀಟಲ್ಲಿರುವಂಥ ಪ್ರತಿಯೊಂದು ಡೋರ್ಗಳನ್ನ ಬರೆದು ನಾ ಅಲ್ಲಿ ಏನಾದರೂ ಕೇಳಿ ಅವ್ರ ಕಣ್ಣಿಂದ ತಿಂತೀನಿ ಅಂತ ಹೇಳಿ ಅವ ಏನು ಮಾಡ್ತಾನಪ್ಪ ಅಂತಂದ್ರೆ ಬೈ ಶೋಯಿಂಗ್, ಇಂಡಿಕೇಟಿಂಗ್ ಅಂದರೆ ತೋರಿಸ್ತಾ, ಒಂದು ಕೇಕ್ ಶಾಪ್ ಕಡೆ ಕೈ ಮಾಡಿ ತೋರಿಸ್ತಾ ಹೇಳ್ತಾನೆ ಅವ್ನು, ನಾ ಏನು ಮಾಡ್ತೀನಿ ಈ ಸ್ಟ್ರೀಟ್ನಾಗಿರೋ ಎಲ್ಲ ಮನೆ ಬಾಕ್ಲ ಬಡ್ದು ಅವ್ರು ಏನು ಕೊಡ್ತಾರೆ ಅದನ್ನು ತಿಂತೀನಿ ಅಂತ ಹೇಳ್ತಾನೆ ಪಿಯರ್ ಜಾನ್ಗೆ. ಯು ಬೆಟರ್ ನಾಟ್ ಬಿ ಸೀನ್, ಗೋ ಇನ್ ಟು ದ ನೆಕ್ಸ್ಟ್ ಸ್ಟ್ರೀಟ್ ಆ್ಯಂಡ್ ಟ್ರೈ ಯುಲ್ ಲಕ್ ದೇರ್. ನಾ ಇಲ್ಲೇ ಮಾಡ್ತೀನಿ, ನೀ ಇಲ್ಲಿ ಕಾಣಿಸ್ಕೋಬೇಡ, ನೆಕ್ಸ್ಟ್ ನೀ ಹೋಗತ್ತೀನಿ. ಜಾನ್ ಬಿಗಿನ್ಸ್ ಟು ಗೋ ಬಟ್ ಪಿಯರ್ ಕಾಲ್ಸ್ ಹಿಮ್ ಬ್ಯಾಕ್. ಓಕೆ, ಪಿಯರ್ ಅವ್ನಿಗೆ ಹೇಳ್ತಾನೆ ಜಾನ್ ನೀ ಹೋಗ್ಬಿಡಿ ಇಲ್ಲಿಂದ ಬೇಡ ಅಂತೇಳಿ. ಅದಕ್ಕೆ ಜಾನ್ ಹೊಂಟಿರ್ತಾನೋ ಅವಾಗ ಪಿಯರ್ ಮತ್ತು ಅವನ ಕರಿತಾನೆ ಏನಂತೇಳಿ, ವೇಟ್ ಅ ಮಿನಿಟ್ ಬ್ರದರ್, ಲೆಟ್ಸ್ ಹಿಯರ್ ವಾಟ್ ಯು ಕ್ಯಾನ್ ಡೂ. ಫಸ್ಟ್ ನಾ ಕೇಳ್ತೀನಿ ನೀ ಏನು ಹೇಳ್ತೀಯ ಜನರ ಬಾಕ್ಲ ಬಡದ ಮೇಲೆ ಅಂತೇಳಿ. ಜಾನ್ ನಾಕ್ಸ್ ಆನ್ ದ ಬೆಂಚ್ ಆ್ಯಂಡ್ ಅಸ್ಯೂಮ್ಸ್ ಅ ಮೆಂಡಿಕ್ಯಾಂಟ್ ವಾಯ್ಸ್ ಆ್ಯಂಡ್ ಅಟಿಟ್ಯೂಡ್. ಮೆಂಡಿಕ್ಯಾಂಟಪ್ಪ ಅಂತಂದ್ರೆ ಈ ಮನೆ ಹತ್ರ ಬಂದಿರ್ತಾರಲ್ಲ ಭಿಕ್ಷೆ ಬೇಡೋರು ಅಂಥೇಳಿ, ನೀವು ಭಿಕ್ಷೆ ಬೇಡೋರು ಅಂತಲೂ ಹೇಳ್ಬೋದು, ಅಥವಾ ಭಿಕ್ಷೆ ಅನ್ನೋಕ್ಕಿಂತ ಯಾರಾದರೂ ಏನಾದರೂ ಕೇಳ್ಕೊಂಡು ಬಂದಿರ್ತಾರಲ್ಲ ಅವ್ರದ್ದು ಮೆಂಡಿಕ್ಯಾಂಟ್ ವಾಯ್ಸ್. ಓಕೆ, ಅವ್ರ ಥರನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ, ಆ್ಯಕ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ನೆಕ್ಸ್ಟ್ ಏನಾಯಿತು, ಜಾನ್ ಏನು ಹೆಂಗೆ ಹೇಳ್ತಾನಪ್ಪ ಅಂತಂದ್ರೆ ಅವ್ರ ಥರನ ಅಟಿಟ್ಯೂಡ್ ಮಾಡ್ಕೋತ, ಫಾರ್ ದ ಲವ್ ಆಫ್ ಸೈಂಟ್ ಅಗಾಥಾ ಆ್ಯಂಡ್ ಆಲ್ ದ ಬ್ಲೆಸ್ಡ್ ಸೈಂಟ್ಸ್ ಹ್ಯಾವ್ ಪಿಟಿ ಆನ್ ಅ ಪುವರ್ ಮಿಸರಬಲ್ ಹೂ ಹ್ಯಾಸ್ ಹ್ಯಾಡ್ ನೋ ಫುಡ್ ಫಾರ್ 3 days. ಹೌಸ್ ದ್ಯಾಟ್ ಅಂತ ಕೇಳ್ತಾನೆ. ಏನು ಮಾಡ್ತಾನೆ ಜಾನ್, ಪಿಯರ್ ಕೇಳ್ತಾನೆ, ನೋಡ್ರಿ ಈ ದೇವರ ಕೃಪೆ ಯಾರು ಸೇಂಟ್ ಅಗಾಥಾ ಮತ್ತು ಎಲ್ಲ ದೇವರ ಕೃಪೆಗಳಿಂದ ದೇವರು ನಿಮ್ಗೆ ಆಶೀರ್ವಾದ ಮಾಡಲಿ. ನೀವೇನು ಮಾಡಿರಿಪ್ಪ ಅಂತಂದ್ರೆ ಈ ಮಿಸ್ರೇಬಲ್, ಈ ಪಾಪಿ ಅಂತಲೇ ಹೇಳ್ರಿ, ಈ ಪಾಪಿಗೆ ಒಂದು ತುತ್ತು ಅನ್ನ ಕೊಡ್ರಿ, 3 ದಿವಸ ಆಯ್ತು ಊಟ ಮಾಡಿಲ್ಲ ಅಂಥೇಳಿ
ಜಾನ್ ಹೇಳ್ತೀನಿ ನಾ ಹಿಂಗೆ ಅಂತೇಳಿ ಅವ್ನ ಮುಂದೆ ಆ್ಯಕ್ಟ್ ಮಾಡಿ ತೋರಿಸ್ತಾನೆ. ಪಿಯರ್ ನಾಟ್ ಬ್ಯಾಡ್, ಓಕೆ ನೋ ಪ್ರಾಬ್ಲಮ್, ನೀವು ಮಾಡೋದು ಕರೆಕ್ಟ್ ಐತಿ, ಬಟ್ ಮೇಕ್ಸ್ ಇಟ್ 7 days ಆ್ಯಂಡ್ ಸ್ಕ್ವಿಂಟ್ ಸ್ಲೈಟ್ಲಿ. ಅಂದ್ರೆ ನಿನ್ನ ಧ್ವನಿ ಇನ್ನೊಂದು ಸ್ವಲ್ಪ ಸಣ್ಣ ಮಾಡು, ಮತ್ತು ಅದನ್ನೇನು 3 ದಿವಸದ ಊಟ ಮಾಡಲಿ ಅಂತ ಹೇಳತ್ತಿಲ್ಲ, ಅದನ್ನು 7 ದಿವಸ ಮಾಡು. ಇಟ್ಸ್ ಶೋರ್ ಸೈನ್ ಆಫ್ ಸ್ಟಾರ್ವೇಷನ್. ಅವಾಗ ಗೊತ್ತಾಕೈತಿ ನೀನು ಪೂರ್ತಿ ಹಸು ಆಗೈತಿ ಅಂಥೇಳಿ ಗೊತ್ತಾಗ್ತೈತಿ ಅಂತ ಹೇಳ್ತಾನೆ. ಪಿಯರ್ ನಾಕಿಂಗ್ ಆನ್ ದ ಕೇಕ್ ಶಾಪ್ ಡೋರ್. ಪಿಯರ್ ಏನು ಮಾಡ್ತಾನು, ಕೇಕ್ ಶಾಪ್ ಡೋರ್ ಹೊಡಿತಾನು. ಆಮ್ಸ್, ಅಮ್ಮ ತಾಯಿ ಅಂತಾರಲ್ಲ ಹಾಗೆ. ಗುಡ್ ಸರ್, ಅವನು ಬಾಕ್ಲ ತೆಗಿತಾನು. ಗುಡ್ ಸರ್, ಫಾರ್ ದ ಲವ್ ಆಫ್ ಗಾಡ್ ಆ್ಯಂಡ್ ಆಲ್ ಹಿಸ್ ಬ್ಲೆಸ್ಡ್ ಏಂಜಲ್ಸ್, ಟೇಕ್ ಪಿಟಿ ಆನ್ ಅ ಪುವರ್ ಟ್ರಾವೆಲರ್ ಹೂ ಹ್ಯಾಸ್ ಹ್ಯಾಡ್ ನೋ ಫುಡ್ ಫಾರ್ ಅ ವೀಕ್ ಅಂತೇಳಿ ಪಿಯರ್ ಹೇಳ್ತಾನೆ. ನೋಡ್ರಿ, ದೇವ್ರು ಒಳ್ಳೇದು ಮಾಡಲಿ ನಿಮಗೆಲ್ಲರಿಗೆ. ಏನೋ ಪುವರ್ ಟ್ರಾವೆಲರ್ ಏನದನು, ನನಗೆ ಸ್ವಲ್ಪ ಊಟ ಮಾಡೋಕ್ಕೆ ಏನಾರ ಕೊಡ್ರಿ, ನಾನು 7 ದಿವಸ ಆಯ್ತು ಏನೂ ತಿಂದಿಲ್ಲ ಅಂತ ಇವ ಹೇಳ್ತಾನೆ. ಅದಕ್ಕೆ ಮಿಸ್ಟರ್ ಗಾಲ್ಟಿಯರ್ ಏನು ಹೇಳ್ತಾನು, ಕಮ್ಸ್ ಟು ದ ಡೋರ್. ಹೀ ಈಸ್ ಅ ಮ್ಯಾನ್ ಆಫ್ ಅಬೌಟ್ 50. ಆ ಗಾಲ್ಟಿಯರ್ ಏನು ಹೇಳ್ತಾನಪ್ಪ ಅಂತಾರೆ, ಅರೌಂಡ್ 50 years ಓಲ್ಡ್ ಇರ್ತಾನೆ. ಅವೇನು ಹೇಳ್ತಾನು, ವೆಲ್ ಪ್ರಿಸರ್ವ್ಡ್ ಆ್ಯಂಡ್ ಆಬ್ವಿಯಸ್ಲಿ ಕಾಂಟೆಂಟ್ ವಿತ್ ಹಿಸ್ ಲಾಟ್. ಮೀನ್ಸ್ ಅವ್ಗೆ ಇರುವಂಥ ಆಸ್ತಿ ಇರೋದ್ರಿಂದ ಅವ ಭಾರಿ ಉಳಿಸ್ಕೊಂಡಿರ್ತಾನೆ, ಮತ್ತು ಅಷ್ಟೇ ಕಾಂಟೆಂಟ್ ಸ್ಯಾಟಿಸ್ಫೈಡ್ ಲೈಫ್ ಲೀಡ್ ಮಾಡ್ತಿರ್ತಾನೆ. ನೆಕ್ಸ್ಟ್ ಏನು ಹೇಳ್ತಾನಪ್ಪ ಅಂದ್ರೆ, ಗೋ ಅವೇ. ಗಾಲ್ಟಿಯರ್ ಏನು ಮಾಡ್ತಾನೆ ಪಿಯರ್ಗೆ, ಗೋ ಅವೇ, ಐ ಹ್ಯಾವ್ ಗಾಟ್ ನಥಿಂಗ್ ಫಾರ್ ಯು. ನಿನ್ನ ಕೊಡಕ್ಕೆ ನನ್ನ ಕಡೆ ಏನಿಲ್ಲ, ಹೋಗು. ಮೈ ವೈಫ್ ಈಸ್ ಅವೇ ಆ್ಯಂಡ್ ಐ ಆಮ್ ಬ್ಯುಸಿ, ಯುಡ್ ಬೆಟರ್ ಗೋ ಟು ದ ನೆಕ್ಸ್ಟ್ ಸ್ಟ್ರೀಟ್. ಅವೇನು ಹೇಳ್ತಾನಪ್ಪ ಅಂತಂದ್ರೆ, ನೀನು ಇಲ್ಲಿ ನಿಂದ್ರಾಕೆ ಹೋಗ್ಬೇಡ, ನಿನ್ನ ಕೊಡಕ್ಕೆ ನನ್ನ ಕಡೆ ಏನೂ ಇಲ್ಲ, ನನ್ನ ಹೆಂಡತಿ ಆಲ್ರೆಡಿ ಹೊರಗೆ ಹೋಗ್ಯಾಳು, ನಾ ಬ್ಯುಸಿ ಅದೀನಿ, ನೀವು ಏನು ಮಾಡಪ್ಪ ಅಂತಾರೆ, ನೆಕ್ಸ್ಟ್ ಓನಿಗೆ ಹೋಗು. ಸ್ಟ್ರೀಟ್ ಅಂದ್ರೆ ಏನು ರೀ, ಓನಿ. ಮಿಸ್ಟರ್ ಗಾಲ್ಟಿಯರ್ ಸ್ಲ್ಯಾಮ್ಸ್ ದ ಡೋರ್. ನನಗೆ ಬಾಗ್ಲ ಮುಸ್ತಾನೆ, ಸ್ಲ್ಯಾಮ್. ಎಕ್ಸಿಟ್ ಪಿಯರ್. ಅಲ್ಲಿಂದ ಹೋಗ್ತಾನೆ. ರೈಟ್ ಸೈಡಿಂದ ಎಂಟ್ರಿ ಆಗ್ತೈತಿ, ಮತ್ತು ಯಾರ್ದು ಎಂಟರ್ ಅಂದ್ರೆ ರೈಟ್ ಸೈಡಿಂದ ಎಂಟ್ರಿ. ಜಾನ್ ಬರ್ತಾನೆ. ಲೆಫ್ಟ್ ಸೈಡ್ ನೋಡ್ತಾನೆ. ಹಿ ಲುಕ್ಸ್ ಅಟ್ ದ ಡೋರ್, ಹೆಸಿಟೇಟ್ ಆ್ಯಂಡ್ ದೆನ್ ನಾಕ್ಸ್. ಬಾಗ್ಲ ಬಡಿಲೋ ಬ್ಯಾಡೋ ಅಂತೇಳಿ ವಿಚಾರ ಮಾಡಿ ಟಕ್ ಟಕ್ ಅಂತ ಬಡಿತಾನೆ. ನೆಕ್ಸ್ಟ್, ಫಾರ್ ದ ಲವ್ ಆಫ್ ಸೈಂಟ್ ಅಗಾತಾ, Saint Nicholas, Saint Crispin, and all the blessed company of heaven, have a pity upon a poor miserable who has had no food for 7 days. ಅವನು ಹಂಗೆ ಹೇಳ್ತಾನೆ, ಏನು ಎಲ್ಲ ದೇವರುಗಳ ಆಶೀರ್ವಾದ ನಿಮ್ಮ ಮೇಲಿರಲಿ, ಈ ಒಬ್ಬ ಮನುಷ್ಯ, ಈ ಪೂರ್ ಮನುಷ್ಯನ ಮ್ಯಾಗೆ ನಿಮ್ಮ ಕರುಣೆ ತೋರಿಸ್ರಿ. ಪಿಟಿ ಅಂದ್ರೆ ಏನು ರೀ, ಕರುಣೆ ತೋರಿಸ್ರಿ. ನನಗೆ ಸ್ವಲ್ಪ, ನಾ 7 ದಿವಸದಿಂದ ಊಟ ಮಾಡಿಲ್ಲ, ನನಗೇನು ತಿನ್ನಕ್ಕೆ ಕೊಡ್ರಿ ಅಂತ ಹೇಳಿದೆ. ದ ಡೋರ್ ಈಸ್ ಓಪನ್ ಬೈ ಮ್ಯಾರಿಯಾನ್. ಈಗೇನಾಗ್ತೈತಪ್ಪ ಅಂತಂದ್ರೆ, ಆಚೆ ಕಡೆ ಅವ ಪಿಯರ್ ಹೋದಾಗ ಯಾರಿದ್ರು, ಗಾಲ್ಟಿಯರ್ ಇದ್ದ. ಇವಾಗ ಜಾನ್ ಹೋದಾಗ ಯಾರದಾರು, ಮ್ಯಾರಿಯಾನ್ ಯಾರು, ಗಾಲ್ಟಿಯರ್ಸ್ ವೈಫ್. ಶಿ ಈಸ್ ಯಂಗರ್ ದ್ಯಾನ್ ಹರ್ ಹಸ್ಬೆಂಡ್, ಸ್ಟೌಟಿಶ್ ಬಟ್ ಕಾಮ್ಲಿ. ಏನಪ್ಪ ಅಂತಾರೆ, ಸ್ಟೌಟಿಶ್ ಅಂದ್ರೆ ಆಕೆ ಏನಪ್ಪ ಅಂದ್ರೆ ಸ್ವಲ್ಪ ಪ್ಲಂಪಿ ಇದ್ಲು ಅಂತ. ಪ್ಲಂಪಿ ಅಂದರೆ ಏನು ರೀ, ಫ್ಯಾಟ್ ಇದ್ಲು. ನೆಕ್ಸ್ಟ್, ಕಾಮ್ಲಿ ಅಂತಂದ್ರೆ ಏನು ರೀ, ಭಾರಿ ಅಟ್ರಾಕ್ಟಿವ್ ಅಂಥೇಳಿ. ಅಟ್ರಾಕ್ಟಿವ್. ಓಕೆ. ನೆಕ್ಸ್ಟ್ ಏನಾಗ್ತೈತಿ, ಗೋ ಅವೇ ಬೆಗ್, ಮೈ ಹಸ್ಬೆಂಡ್ ಈಸ್ ಔಟ್ ಆ್ಯಂಡ್ ಐ ಹ್ಯಾವ್ ನಥಿಂಗ್ ಫಾರ್ ಯು, ಯುಡ್ ಬೆಟರ್ ಕಾಲ್ ಅಗೇನ್ ವೆನ್ ಹೀ ಕಮ್ಸ್ ಬ್ಯಾಕ್. ಮೆರಿಯೋನ್ ಏನಂತಾಳು, ಅವ್ಗೆ ನನ್ನ ಕಡೆ ಏನಿಲ್ಲ ಕೊಡಕ್ಕೆ, ಈಗ ದೂರ ಹೋಗು ಬೆಗ್ಗರ್, ಇಲ್ಲಿ ನನ್ನ ಗಂಡ ಆಲ್ರೆಡಿ ಹೊರಗೆ ಹೋಗ್ಯಾನು, ನನ್ನ ಕಡೆ ಕೊಡಕ್ಕೆ ಏನೂ ಇಲ್ಲ, ಅವ ಯಾವಾಗ ಬರ್ತಾನೆ ಅವಾಗ ಬಾ ನೀನು ಅಂತ ಹೇಳ್ತಾನೆ. ಮೆರಿಯಾನ್ ಏನು ಮಾಡ್ತಾಳಪ್ಪ ಅಂತಂದ್ರೆ, ಶಟ್ಸ್ ದ ಡೋರ್. ಜೀನ್ ಸಿಟ್ಸ್ ಡಿಸ್ಕಾನ್ಸೋಲೇಟ್ಲಿ ಮೀನ್ಸ್ ವೆರಿ ಅನ್ಹ್ಯಾಪಿ ಅಂತ. ವೆರಿ ಅನ್ಹ್ಯಾಪಿ, ಭಾಳ ದುಃಖಿತನಾಗಿ ಕೂಡ್ತಾನೆ. ಆನ್ ದಿ ಬೆಂಚ್ ಪ್ರೆಸೆಂಟ್ಲಿ ಗಾಲ್ಟಿಯರ್ ಕಮ್ಸ್ ಔಟ್ ಆಫ್ ದ ಶಾಪ್. ಹಿ ಮೇಕ್ಸ್ ಆಸ್ ಎಫ್ ಟು ಗೋ ಔಟ್ ಬಟ್ ರಿಮೆಂಬರ್ ಸಮಥಿಂಗ್ ಆ್ಯಂಡ್ ಗೋಸ್ ಬ್ಯಾಕ್ ಟುವರ್ಡ್ಸ್ ದ ಶಾಪ್. ಮ್ಯಾರಿಯಾನ್ ಅಪಿಯರ್ಸ್ ಟು ದ ಡೋರ್. ಅವ ಎಲ್ಲೋ ಹೋಗಬೇಕಾಗಿರುತ್ತೆ, ಹೊರಗೆ ಬರ್ತಾನೋ, ಮತ್ತೇನೋ ನೆನಪಾಗ್ತೈತಿ, ನೆನಪಾಗಟ್ಲೆ ಒಳ್ಳೆ ವಾಪಸ್ ಹೋಗ್ತಾನೆ. ಯಾರ ಕಡೆ, ಮ್ಯಾರಿಯಾನ್ ಕಡೆ ಹೋಗ್ತಾನೆ. Mr. Gaultier, oh Marion, I'm just off to dine with with the mayor. He keeps none too good a table. I'm thinking that it would be better take that eel pie with me, the big one that I made last Monday. Just get it for me. Hurry, I mustn't be late. ಅವೇನು ಅಲ್ಲಿ ಹೋದ ತಕ್ಷಣ ಮೆರಿಯಾನ್ ಕರೆದು ಏನು ಹೇಳ್ತಾನಪ್ಪ ಅಂತಂದ್ರೆ, ಮೆರಿಯಾನ್, ನಾ ಇವತ್ತು ಹೊರಗೆ ಮೇಯರ್ ಜೊತೆ ಊಟ ಮಾಡಕ್ಕೆ ಹೊಂಟೇನಿ, ಏನು ಮಾಡಪ್ಪ ಅಂತಾರೆ. ಅವ ಏನು ಮನುಷ್ಯ ಅದ ಮೇಯರ್, ಅವ ಟೇಬಲ್ ಮ್ಯಾಗ ಅದು ಇದು ಚಲೋ ತಿನ್ನಕ್ಕೆ ಇಡಂಗಿಲ್ಲ. ಅದಕ್ಕೆ ನಾ ಏನು ವಿಚಾರ ಮಾಡೀನಪ್ಪ ಅಂತಂದ್ರೆ, ನಾ ಮೊನ್ನೆ ಏನು ಮಂಡೇ ಮಾಡೀನಿಲ್ಲ ಅದನ್ನು ಈಲ್ ಪೈ, ಅದನ್ನು ತೊಗೊಂಡು ಹೋಗ್ತೀನಿ, ಜಲ್ದಿ ಅದನ್ನು ತೊಗೊಂಬಾ, ಲೇಟ್ ಆಗಬಾರ್ದು ಅಂತ ಹೇಳ್ತಾನೆ. ಮೆರಿಯಾನ್, ವೆರಿ ಗುಡ್ ಹಸ್ಬೆಂಡ್ ಅಂತ ಹೇಳ್ತಾಳೆ. ಅವಾಗ ಶಿ ಗೋಸ್ ಬ್ಯಾಕ್ ಇನ್ ಟು ದ ಶಾಪ್, ಬಟ್ ಗಾಲ್ಟಿಯರ್ ಕಾಲ್ಸ್ ಹರ್ ಬ್ಯಾಕ್. ಆಕಿ ಒಳಗೆ ತೊಗೊಂಬರ್ಬೇಕಂತ ಒಳಗೆ ಹೋಗಿರ್ತಾಳು. ಗಾಲ್ಟಿಯರ್, ತಡಿ ಬಾಯಿಲ್ ಅಂತ ಕರಿತಾನೆ. ಗಾಲ್ಟಿಯರ್, ವೇಟ್, ಐ ಕೆನಾಟ್,
very well be seen carrying on eel pie through the street of Paris. Can I? Not quite the thing for a man of my position. Do you think you could bring it all after me? ಏನು ಹೇಳ್ತಾನಪ್ಪ ಅಂತಾರೆ, ನಾನು ಇದನ್ನು ಈಲ್ ಪೈ ಐತಲ್ಲ, ಈಲ್ ಪೈ ಈ ಓನ್ಯಾಗ ಹಿಡ್ಕೊಂಡು ಹೋಗೋದು, ಕ್ಯಾರಿಂಗ್ ಆ್ಯನ್ ಈಲ್ ಪೈ ಥ್ರೂ ದ ಸ್ಟ್ರೀಟ್ ಆಫ್ ಪ್ಯಾರಿಸ್. ಈ ಪ್ಯಾರಿಸ್ನ ಈ ಓಣಿಗಳಲ್ಲಿ ಈ ಒಂದು ಈಲ್ ಪೈ ತೊಗೊಂಡು ನಾನು ಇಂಥ ದೊಡ್ಡ ಪೊಸಿಷನ್ ಇರುವಂಥ ಮನುಷ್ಯ ನಾ ಅದನ್ನ ಹಿಡ್ಕೊಂಡು ಹೋಗೋದು ಅಷ್ಟು ಚೆಂದ ಅನ್ಸಂಗಿಲ್ಲ. ನಾ ಹೋದ್ಮೇಲೆ ನೀ ಅದನ್ನು ತೊಗೊಂಬರ್ತೀಯ ಅನ್ನೋದು ಕೇಳ್ತಾನೆ. ಕುಡ್ ಯು ಬ್ರಿಂಗ್ ಇಟ್ ಅಲಾಂಗ್ ಆಫ್ಟರ್ ಮೀ? ನಾ ಹೋದ್ಮೇಲೆ ಅದನ್ನು ತೊಗೊಂಬರ್ತೀಯ ಅನ್ನೋದು ಕೇಳ್ತಾನೆ. ಆಮೇಲೆ ಮ್ಯಾರಿಯೋನ್ ಹೇಳ್ತಾ, ಕ್ವಾಯ್ಟ್ ಇಂಪಾಸಿಬಲ್, ನನಗಂತರೂ ಸಾಧ್ಯನೇ ಇಲ್ಲ ತರಕಂತ ಹೇಳ್ತಾನೆ. ಐ ಹ್ಯಾವ್ ಟೂ ಮಚ್ ಟು ಡೂ ಟು ರನ್ ಎರಾನ್ಸ್, ಅಂದ್ರೆ ಭಾಳಷ್ಟು ಏನಪ್ಪ ಅಂತ ಡೆಲಿವರಿ ಕೊಡೋದೈತಿ, ನಾ ಹಿಂಗಾಗಿ ಭಾಳ ವರ್ಕ್ ಐತಿ, ನಾ ಅದು ಮಾಡ್ತಿರ್ತೀನಿ, ನನಗೆ ಆಗೋದಿಲ್ಲ. ವೈ ನಾಟ್ ಸೆಂಡ್ ಸಮ್ ಒನ್ ಬ್ಯಾಕ್ ಫಾರ್ ಇಟ್, ಯಾಕೆ ಬೇರೆದವ್ರನ್ನ ವಾಪಸ್ ಕರೆಸ್ಬಾರ್ದು ಇದನ್ನು ಕೊಟ್ಟು ಕಳ್ಸಾಕ ಅಂಥೇಳಿ. ಗಾಲ್ಟಿಯರ್, ಅ ಗುಡ್ ಐಡಿಯಾ ಬಟ್ ಹೂ, ನೀ ಹೇಳೋದು ಕರೆಕ್ಟ್ ಐತಿ, ಭಾಳ ಕರೆಕ್ಟ್ ಐತಿ, ಯಾರನ್ನು ಕಳಿಸೋದಾದ್ರೆ? ಮ್ಯಾರಿಯೋನ್ ಹೇಳ್ತೇವೆ, ವೆಲ್ ಯು ವಿಲ್ ಬಿ ಬೌಂಡ್ ಟು ಮೀಟ್ ಸಮ್ ಒನ್ ಆನ್ ದ ವೇ, ನೀ ಯಾರನ್ನು ಬೆಟ್ ಆಗ್ತಿಲ್ಲ ದಾರ್ಯಾಗ ಅವ್ರನ್ನ ಕೊಟ್ಟು ಕಳ್ಸೋದು. ಗಾಲ್ಟಿಯರ್, ಎಸ್ ಬಟ್ ಹೌ ವಿಲ್ ಯು ನೋ ಇಫ್ ಹೀ ಇಸ್ ದ ರೈಟ್ ಒನ್? ಎನಿವನ್ ಮೈಟ್ ಜಸ್ಟ್ ಕಮ್ ಆ್ಯಂಡ್ ಸೇ ದ್ಯಾಟ್ ಹಿ ಹ್ಯಾಡ್ ಬಿನ್ ಸೆಂಟ್. ನಿನಗೆ ಹೆಂಗೆ ಗೊತ್ತಾಗ್ತೈತಿ ನಾನು ಅವನು ಕಳ್ಸೀನಿ ಅಂತೇಳಿ? ಯಾರು ಬೇಕಾದವ್ರು ಬಂದು ಏನು ತೊಗೊಂಡು ಹೋಗ್ಬಿಡ್ಬೋದಲ್ಲ ಅಂಥೇಳಿ. ಮ್ಯಾರಿಯಾನ್, ಐ ಹ್ಯಾಡಂಟ್ ಥ್ರೂ ಆಫ್ ದ್ಯಾಟ್, ಐ ಹ್ಯಾಡಂಟ್ ಥಾಟ್ ಆಫ್ ದ್ಯಾಟ್, ನನಗದು ವಿಚಾರಕ್ಕೆ ಬರಲಿಲ್ಲ ನೋಡಪ್ಪ ಅಂತ ಹೇಳ್ತಾರೆ. ನೆಕ್ಸ್ಟ್ ಗಾಲ್ಟಿಯರ್, ಐ ಹ್ಯಾವ್ ಇಟ್, ಐ ಟೆಲ್ ದ ಮೆಸೆಂಜರ್ ವೆನ್ ಐ ಹ್ಯಾವ್ ಫೌಂಡ್ ಹಿಮ್ ಟು ಕಿಸ್ ಯುವರ್ ಹ್ಯಾಂಡ್, ದಟ್ ವಿಲ್ ಬಿ ದ ಸೈನ್ ಯು ವಿಲ್ ನೋ ದ್ಯಾಟ್ ಎವ್ರಿಥಿಂಗ್ ಈಸ್ ಆಲ್ ರೈಟ್. ಓಕೆ, ಗಾಲ್ಟಿಯರ್ ಏನು ಮಾಡ್ತಾನೋ, ನನಗೆ ಯಾವಾಗ ಒಬ್ಬ ಮೆಸೇಜರ್ ಸಿಗ್ತಾನೋ ಆ ಮೆಸೇಜರ್ ಮುಂದೆ ಏನು ಹೇಳ್ತೀನಿ, ನಿನ್ನ ಕೈಗೆ ಒಂದು ಕಿಸ್ ಕೊಡು ಅಂತ ಹೇಳ್ತೀನಿ, ಕಿಸ್ ಕೊಟ್ಟ ಮೇಲೆ ನೀ ಏನು ಮಾಡು, ಆ ಈಲ್ ಪೈ ಅವ್ನ ಕೈ ಕೊಡು ಅಂತೇಳಿ ಗಾಲ್ಟಿಯರ್ ಮ್ಯಾರಿಯಾನ್ಗೆ ಹೇಳ್ತಾನೆ. ಮ್ಯಾರಿಯಾನ್ ನಕ್ಕೊಂತ ಲಾಫಿಂಗ್ ಹೇಳ್ತಾಳೆ, ವೆಲ್ ಚೂಸ್ ಅ ಗುಡ್ ಲುಕಿಂಗ್ ಮ್ಯಾನ್, ನೋಡಿ ಯಾವ ಚಂದ ನೋಡಕ್ಕೆ ಚಂದ ಇರಬೇಕು ಅಂಥವ್ನು ಚೂಸ್ ಮಾಡು, ಯಾರು ಬೇಕಾದವ್ರನ್ನ ಕಳಿಸ್ಬೇಡ ತಕ್ಕೆ ಹೇಳ್ತಾಳೆ ಕಾಯ್ಲಿ ನಾಚ್ಕೊಂತ. ಮ್ಯಾಡಮ್, ಗಾಲ್ಟಿಯರ್ಸ್ ಹ್ಯಾಂಡ್ ಈಸ್ ನಾಟ್ ಫಾರ್ ಎವ್ರಿ ಒನ್ ಟು ಕಿಸ್, ಈ ನನ್ನ ಕೈ ಐತಲ್ಲ ಗಾಲ್ಟಿಯರ್ಸ್ ಹೆಂಡತಿ ಕೈ ನಂದು, ಇದು ಯಾರೇ ಬೇಕಾದವ್ರು ಕಿಸ್ ಮಾಡೋಕ್ಕಿಲ್ಲ ಅಂತೇಳಿ ಹೇಳ್ತಾಳೆ ಆಕಿ. ಮ್ಯಾರಿಯಾನ್ ರಿಟರ್ನ್ಸ್ ಟು ದ ಶಾಪ್, ಗಾಲ್ಟಿಯರ್ ಎಕ್ಸಿಟ್, ಆಕಿ ಅಂಗಡಿಗೆ ಹೋಗ್ತಾಳೆ, ಇವ ಹೊರಗೆ ಹೋಗ್ತಾನೆ. ರೈಟ್ ಸೈಡ್ ಇನ್ ದ ಜೀನ್ ಹೂ ಹ್ಯಾಸ್ ಓವರ್ ಹರ್ಡ್, ಇವ ಏನು ಮಾಡ್ತಾನೆ, ಜಾನ್ ಅಲ್ಲಿ ಕೂತಿರ್ತಾನಲ್ಲ, ಕೂತಾವ ಏನು ಮಾಡ್ತಾನಪ್ಪ ಅಂದ್ರೆ, ಓವರ್ ಹರ್ಡ್ ಆಲ್ ದ ಫಾರ್ ಗೋಯಿಂಗ್, ಸಿಟ್ಸ್ ಪಾಂಡರಿಂಗ್ ಆ್ಯಂಡ್ ಪ್ರೆಸೆಂಟ್ಲಿ ಎಂಟರ್ ಪ್ರಿಯರ್ ಫ್ರಮ್ ಲೆಫ್ಟ್ ಸೈಡ್. ಏನು ಹಾಕೈತಪ್ಪ ಅಂತಂದ್ರೆ, ರೈಟ್ ಸೈಡ್ನಾಗ ಇವ ಕೂತಿರ್ತಾನು, ಇವ ಏನು ಮಾಡ್ತಾನೋ ಓವರ್ ಹರ್ಡ್ ಅಂದರೆ ಇವರೆಲ್ಲ ಮಾತಾಡಿದ್ದನ್ನು ಕೇಳಿಸ್ಕೊಂಡ ಫೋರ್ ಗೋಯಿಂಗ್ ಮುಂದೆ ಏನು ಹಾಕೈತೆ ಅಂತ ವಿಚಾರ ಮಾಡಿಕೊಂಡು, ಪಾಂಡ್ರಿಂಗ್ ಅದನ್ನು ಥಿಂಕ್ ಮಾಡ್ತಿರ್ತಾನೆ, ಥಿಂಕ್ ಮಾಡಿ ಕುಂತಿರ್ತಾನೆ ಥಿಂಕ್ ಮಾಡ್ಕೋತ, ಅದಕ್ಕೆ ಅಲ್ಲಿ ಲೆಫ್ಟ್ ಸೈಡಿಂದ ಏನಾಕೈತಿ ಪಿಯರ್ ಬರ್ತಾನೆ. ಓಕೆ, ಸೊ ಇದು ಹಿಂಗೆ ಹೋಗ್ತೈತೋ ಏನು, ಅವ್ರಿಗೆ ಏನಾರ ಊಟ ಮಾಡೋಕ್ಕೆ ಸಿಗ್ತೈತೋ, ಇಲ್ಲ ಅಂದ್ರೆ ಅವರ ಏನಾದರೂ ಕೆಲಸಕ್ಕೆ ಹೋಗ್ತಾರೋ, ಹೆಂಗೆ ಮಾಡ್ತಾರೋ ಅನ್ನೋದನ್ನು ನಾವೇನು ಮಾಡೋಣ ನೆಕ್ಸ್ಟ್ ಕ್ಲಾಸ್ನಾಗ ನೋಡೋಣ. ನಿಮ್ಗೆ ಇದು ಅರ್ಥ ಆಗ್ತಿದಪ್ಪ ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿರಿ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.